ಇಂಟರ್ಮಿಟೆಡ್ ಫಾಸ್ಟಿಂಗ್ ಬಾಡಿನ ಡಿಟಾಕ್ಸಿಫೈ ಮಾಡುವ ಒಂದು ಒಳ್ಳೆಯ ವಿಧಾನ ಆಗಿದೆ. ಯಾವಾಗ ನಮ್ಮ ಶರೀರ ಖಾಲಿ ಇರುತ್ತೋ ಆವಾಗಲೇ ನಮ್ಮ ಬಾಡಿ ಮತ್ತು ನಮ್ಮ ಮೈಂಡು ಚೆನ್ನಾಗಿ ರಿಪೇರಿ ಆಗುತ್ತೆ. ಅದಕ್ಕೆ ಹೊಟ್ಟೆನ ಕೆಲವೊಂದು ಸಮಯದವರೆಗೆ ಖಾಲಿ ಇಡೋದ್ರಿಂದ ಎಷ್ಟೋ ರೋಗಗಳು ನಮ್ಮಿಂದ ದೂರ ಆಗುತ್ತೆ. ಹಾಗೆ ಫ್ಯಾಟ್ ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಆದರೆ ಇಂಟರ್ಮಿಟೆಡ್ ಫಾಸ್ಟಿಂಗ್ ಮಾಡುವ ಒಳ್ಳೆಯ ವಿಧಾನ ಏನು ಇವತ್ತು ನಾವು ತಿಳಿದುಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಜ್ಮಾ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಇವತ್ತು ನಿಮಗೆಲ್ಲ ಇಂಟರ್ಮಿಟೆಡ್ ಫಾಸ್ಟಿಂಗ್ ಬಗ್ಗೆ ಇರುವ ತುಂಬ ಕ್ವೆಶನ್ಸ್ಗಳಿಗೆ ಆನ್ಸರ್ ಸಿಗುತ್ತೆ ಅನ್ಕೋತೀನಿ. ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಎಂಡ್ವರೆಗೂ ನೋಡಿ. ನಾವೆಲ್ಲ ಆಗಲೇ ತಿಳಿದಿರುವ ಹಾಗೆ ಇಂಟರ್ಮಿಟೆಡ್ ಫಾಸ್ಟಿಂಗ್ನ ತುಂಬ ವಿಧಾನದಿಂದ ಮಾಡಬಹುದು. 12:12 ಇದು ಬಿಗಿನರ್ಗೆ ತುಂಬ ಒಳ್ಳೆಯದು. ಇದರಲ್ಲಿ 12 ಗಂಟೆ ಉಪವಾಸ ಮಾಡಿ ಮತ್ತು 12 ಗಂಟೆ ತಿನ್ನಬಹುದಾಗಿದೆ. ಇನ್ನೊಂದು ವಿಧಾನ 14-10. ಈ ವಿಧಾನದಲ್ಲಿ 14 ಗಂಟೆ ಫಾಸ್ಟಿಂಗ್ ವಿಂಡೋ ಆಗಿದ್ದು 10 ಗಂಟೆ ಈಟಿಂಗ್ ವಿಂಡೋ ಆಗಿರುತ್ತೆ. ಮತ್ತು 16:8 ಈ ವಿಧಾನದಲ್ಲಿ 16 ಗಂಟೆ ಫಾಸ್ಟಿಂಗ್ ವಿಂಡೋ ಆಗಿದ್ದು 8 ಗಂಟೆ ಈಟಿಂಗ್ ವಿಂಡೋ ಆಗಿರುತ್ತೆ. ಇದನ್ನು ಬಿಟ್ಟು ಕೂಡ ಇನ್ನೂ ತುಂಬ ವಿಧಾನಗಳಿಂದ ಇಂಟರ್ಮಿಟೆಡ್ ಫಾಸ್ಟಿಂಗ್ನ ಮಾಡಬಹುದಾಗಿದೆ. ಇವಾಗ ಕೆಲವು ಇಂಪಾರ್ಟೆಂಟ್ ಡಸ್ ಮತ್ತು ಡೋಂಟ್ನ ಅಂದರೆ ಏನು ತಿನ್ನಬಹುದು ಏನು ತಿನ್ನಬಾರ್ದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಉಪವಾಸ ಇರುವಾಗ ಏನನ್ನು ಕುಡಿಬೇಕು ಮತ್ತು ಏನನ್ನು ಕುಡಿಬಾರ್ದು ಅಂದರೆ ಅದರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ನೀರು 0 ಕ್ಯಾಲರಿ ಇರೋದ್ರಿಂದ ನೀವು ಎಷ್ಟು ಬೇಕಾದರೂ ಕುಡಿಬಹುದು. ಇದನ್ನು ಬಿಟ್ಟು ಏನೂ ಕುಡಿಬಹುದು ಅಂದರೆ ಯಾವುದರಲ್ಲಿ ಕ್ಯಾಲರಿಗಳಿಲ್ಲವೋ ಅಂತಹ ಡ್ರಿಂಕ್ಸ್ಗಳನ್ನ ಕುಡಿಬಹುದು. ಎಕ್ಸಾಂಪಲ್ಗೆ ಲೆಮನ್ ವಾಟರು, 2ನೇದು ಸಿನಮನ್ ವಾಟರು, 3ನೇದು ಝೀರಾ ವಾಟರು ಮತ್ತು 4ನೇದು ಸೋಂಪು ಕಾಳಿನ ನೀರು. ಇನ್ನೂ ಕೆಲವು ವಾಟರ್ಗಳನ್ನ ನೀವು ಕುಡಿಬಹುದು. ಆದರೆ ಇದರಲ್ಲಿ ಯಾವುದೇ ರೀತಿಯ ಸಕ್ಕರೆ ಮತ್ತು ಉಪ್ಪು ಸೇರಿಸೋ ಹಾಗಿಲ್ಲ. ಆಮೇಲೆ ಆ್ಯಪಲ್ ಸೈಡರ್ ವೆನಿಗರ್ನ ಬೇಕಾದರೆ ನೀರಲ್ಲಿ ಸೇರಿಸಿ ತಗೋಬೋದು. ಇವೆಲ್ಲ ಡ್ರಿಂಕ್ಸ್ಗಳು ಮೆಟಬಾಲಿಸಮ್ನ ಬೂಸ್ಟ್ ಮಾಡುತ್ತೆ ಮತ್ತು ಫ್ಯಾಟ್ನ ಕರಗಿಸೋಕೆ ಹೆಲ್ಪ್ ಮಾಡುತ್ತೆ. ಇವಾಗ ತುಂಬ ಕುತೂಹಲಕಾರಿಯಾದ ಪ್ರಶ್ನೆ ಟೀ ಮತ್ತು ಕಾಫಿ ಬಗ್ಗೆ. ಹೌದು, ಹಾಲು ಮತ್ತು ಸಕ್ಕರೆ ಇರುವ ಕಾಫಿ ಅಥವಾ ಟೀಯನ್ನು ಯಾವುದೇ ಕಾರಣಕ್ಕೂ ಇಂಟರ್ಮಿಟೆಡ್ ಫಾಸ್ಟಿಂಗ್ನಲ್ಲಿ ತಗೊಳ್ಳೋ ಹಾಗಿಲ್ಲ. ಹಾಲು ಒಂದು ಕಂಪ್ಲೀಟ್ ಫುಡ್ ಆಗಿರೋದ್ರಿಂದ ಇದನ್ನು ಫಾಸ್ಟಿಂಗ್ ವಿಂಡೋನಲ್ಲಿ ತಗೊಳ್ಳೋಕೆ ಆಗಿಲ್ಲ. ಬೇಕಾದರೆ ಬ್ಲ್ಯಾಕ್ ಕಾಫಿ ಅಥವಾ ಬ್ಲ್ಯಾಕ್ ಟೀನ ಕುಡಿಬಹುದು. ಯಾಕಂದರೆ ಇದರಲ್ಲಿ ಕ್ಯಾಲರಿ ಇಲ್ಲ ಅಂತಲೇ ಹೇಳ್ಬೋದು. ಇದನ್ನು ಅತಿಯಾಗಿ ಸೇವಿಸಬಾರ್ದು. ಇದರಲ್ಲಿ ಹೈ ಕೆಫೀನ್ ಇರೋದ್ರಿಂದ ದುಷ್ಪರಿಣಾಮ ಉಂಟಾಗುವ ಸಾಧ್ಯತೆಗಳಿರುತ್ತೆ. ಹಾಗೆ ನೀವು ತಗೊಳ್ಳಬೇಕು ಅಂದರೆ ಹರ್ಬಲ್ ಟೀ, ಗ್ರೀನ್ ಟೀ ತಗೋಬೋದು. ಇದರಲ್ಲಿ ಫೈಟೋನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ಇದು ಮೆಟಬಾಲಿಸಮ್ನ ಬೂಸ್ಟ್ ಮಾಡಿ ಫ್ಯಾಟ್ ಬರ್ನಿಂಗ್ಗೆ ಸಹಾಯ ಮಾಡುತ್ತೆ. ಗ್ರೀನ್ ಟೀ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತಗೊಳ್ಳಿ, ಯಾಕಂದರೆ ಅದರಲ್ಲೂ ಸಹ ಸ್ವಲ್ಪ ಪ್ರಮಾಣದ ಕೆಫೀನ್ ಇರುತ್ತೆ. ಮತ್ತು ಇನ್ನೂ ಕೆಲವು ಹೆಲ್ತಿ ಡ್ರಿಂಕ್ಗಳಿವೆ, ಆದರೆ ಅದನ್ನು ನೀವು ಫಾಸ್ಟಿಂಗ್ ವಿಂಡೋನಲ್ಲಿ ತಗೊಳ್ಳೋ ಹಾಗಿಲ್ಲ. ಅಂದರೆ ಫ್ರೆಶ್ ಹಣ್ಣಿನ ರಸ, ತರಕಾರಿ ಜ್ಯೂಸ್ ಮತ್ತು ಎಳ್ನೀರನ್ನು ಸಹ ತಗೊಳ್ಳೋ ಹಾಗಿಲ್ಲ. ಯಾಕಂದರೆ ಇದರಲ್ಲೆಲ್ಲ ಕ್ಯಾಲರಿ ಇರುತ್ತೆ ಮತ್ತು ತುಂಬ ನ್ಯೂಟ್ರಿಯೆಂಟ್ಸ್ಗಳಿರುತ್ತೆ. ಹಾಗಾಗಿ ನಮ್ಮ ದೇಹ ಫ್ಯಾಟ್ ಬರ್ನಿಂಗ್ ಮಾಡೋಕ್ಕಾಗಲ್ಲ. 2ನೇದು ಇಂಟರ್ಮಿಟೆಡ್ ಫಾಸ್ಟಿಂಗ್ನ ನೀವು ನಿಮ್ಮ ಟೈಮ್ಗೆ ತಕ್ಕಂಗೆ ಸೆಟ್ ಮಾಡ್ಕೊಳ್ಳಿ ಮತ್ತು ಮಾಡ್ಕೋಬಹುದು ಕೂಡ. ಸೊ ಹಾಗಾಗಿ ನೀವು ಯಾವಾಗಲೂ ಫಾಸ್ಟಿಂಗ್ ವಿಂಡೋನ ಯಾವ ಥರ ಚೂಸ್ ಮಾಡಿ ಅಂದರೆ ನಿಮಗೆ ಜಾಸ್ತಿ ಆಯಾಸ ಆಗದೆ ಕೆಲಸ ಮಾಡದೇ ಇರೋ ಟೈಮ್ನ ಚೂಸ್ ಮಾಡಿ. ಸೊ ಇದಕ್ಕೆ ಬೆಸ್ಟ್ ಟೈಮ್ ಅಂದರೆ ನೈಟ್ ಟೈಮ್. ಯಾಕಂದರೆ ನೀವು ಡೇ ಟೈಮ್ನ ಚೂಸ್ ಮಾಡಿದ್ರೆ ಅದರಲ್ಲಿ ಫ್ರೆಂಡ್ಸ್ನ ಮೀಟ್ ಮಾಡ್ತೀವಿ, ಟೀ ಕಾಫಿ ಅವಾಯ್ಡ್ ಮಾಡೋಕ್ಕಾಗಲ್ಲ. ಸೊ ನೀವು ಈವ್ನಿಂಗಲ್ಲಿ ಸ್ಟಾರ್ಟ್ ಮಾಡಿ ನಿಮ್ಮ ಆಲ್ಮೋಸ್ಟ್ ಉಪವಾಸನ ನಿದ್ದೆಲೇ ಹೋಗುತ್ತೆ. ನಿಮಗೆ ಜಾಸ್ತಿ ಗೊತ್ತಾಗೋದು ಇಲ್ಲ. ಆಮೇಲೆ ಬಾಡಿನೂ ಪೂರ್ತಿಯಾಗಿ ಕ್ಲೀನ್ ಆಗುತ್ತೆ. 12 ತೊಗೊಂಡ್ರೆ ನೀವು 8 ಗಂಟೆಗೆ ನೈಟ್ ಊಟ ಮಾಡಿದ್ರೆ ಬೆಳಗ್ಗೆ 8 ಗಂಟೆಗೆ ನೀವು ಮತ್ತೆ ತಿಂಡಿ ತಿನ್ಬೋದು. ಹೀಗೆ 10-14 ತೊಗೊಂಡ್ರೆ ಇವಾಗ ಎಕ್ಸಾಂಪಲ್ಗೆ ನೀವು 8 ಗಂಟೆಗೆ ನೈಟ್ ಊಟ ಮಾಡಿದ್ರೆ ಬೆಳಗ್ಗೆ 10 ಗಂಟೆಗೆ ತಿಂಡಿ ಮಾಡ್ಬೋದು. ಇದರಲ್ಲಿ ನೀವು ಆರಾಮಾಗಿ ಕೆಲಸಕ್ಕೂ ಹೋಗ್ಬೋದು, ಫ್ರೆಂಡ್ಸ್ ಜೊತೆನೂ ಲಂಚು, ಬ್ರೇಕ್ಫಾಸ್ಟು ಎಲ್ಲವನ್ನ ಮಾಡ್ಬೋದು. ಆಮೇಲೆ ಈವ್ನಿಂಗ್ ಟೀ ಕೂಡ ಅಥವಾ ಕಾಫಿ ಕೂಡ ಕುಡಿಬಹುದು. ನೆಕ್ಸ್ಟ್ ಪಾಯಿಂಟು, ವರ್ಕೌಟ್ ಮಾಡೋರು ಫಾಸ್ಟಿಂಗ್ ವಿಂಡೋನಲ್ಲಿ ಹೆವಿ ವರ್ಕೌಟ್ ಮಾಡೋ ಹಾಗಿಲ್ಲ. ಬೇಕಾದರೆ ಲೈಟ್ ವರ್ಕೌಟು, ವಾಕ್ ಮಾಡ್ಬೋದು. ಆದರೆ ಹೆವಿ ವರ್ಕೌಟು, HIIT ಮತ್ತು ಕಾರ್ಡಿಯೋನ ಅವಾಯ್ಡ್ ಮಾಡೋದು ಒಳ್ಳೆಯದು.
ಯಾಕಂದರೆ ಈ ಥರದ ವರ್ಕೌಟ್ ಆದಮೇಲೆ ಬಾಡಿಗೆ ನ್ಯೂಟ್ರಿಯೆಂಟ್ಸ್ದು ತುಂಬ ಅವಶ್ಯಕತೆ ಇರುತ್ತೆ. ಆಮೇಲೆ ಒಂದು ಒಳ್ಳೆ ವರ್ಕೌಟ್ ಆದಮೇಲೆ ನಾವು ಅದಕ್ಕೆ ಫ್ಯೂಯಲ್ ಮಾಡಲಿಲ್ಲ ಅಂದರೆ ನಮ್ಮ ಬಾಡಿಲಿ ಮಸಲ್ ಲಾಸ್ ಆಗುತ್ತೆ ಮತ್ತು ಬಾಡಿ ವೀಕ್ ಆಗುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡಿ ಮತ್ತು ಲೈಟ್ ವಾಕ್ ಮಾಡಿ ನೀರು ಹೆಚ್ಚಾಗಿ ಕುಡೀರಿ. ನೆಕ್ಸ್ಟ್ ಪಾಯಿಂಟು ಸಪ್ಲಿಮೆಂಟ್ಸ್ ಆ್ಯಂಡ್ ಟ್ಯಾಬ್ಲೆಟ್ಸ್ಗಳನ್ನ ತೆಗೆದುಕೊಳ್ಳೋದ್ರ ಬಗ್ಗೆ ಡಾಕ್ಟರ್ಸು ಯಾವಾಗಲೂ ಪ್ರೆಸ್ಕ್ರೈಬ್ ಮಾಡುವಾಗ ನಿಮಗೆ ತಿಳಿಸೇ ಇರ್ತಾರೆ, ಊಟಕ್ಕಿಂತ ಮುಂಚೆ ತಗೋಬೇಕಾ ಅಥವಾ ಊಟ ಆದಮೇಲೆ ಟ್ಯಾಬ್ಲೆಟ್ನ ತಗೋಬೇಕಾ ಅಂತ. ಊಟಕ್ಕಿಂತ ಮುಂಚೆ ಅಂದರೆ ಉಪವಾಸ ಇದ್ದಾಗಲೂ ತಗೋಬೋದು, ಊಟ ಆದಮೇಲೆ ಅಂದರೆ ನೀವು ಊಟ ಆದಮೇಲೂ ತಗೋಬೋದು. ಯಾವುದಕ್ಕೂ ನಿಮ್ಮ ಡಾಕ್ಟ್ರನ್ನ ಒಂದು ಸಲ ಸಲಹೆ ಪಡೆದ ಮೇಲೆ ತಗೊಳ್ಳಿ. ಆಮೇಲೆ ಅಂಡರ್ ವೇಟ್ ಇರೋರು, ಪ್ರೆಗ್ನೆಂಟ್ ಇರೋರು ಅಥವಾ ಹಾಲು ಕುಡಿಸುತ್ತಿರುವ ತಾಯಂದಿರು ಇದನ್ನು ಮಾಡೋ ಹಾಗಿಲ್ಲ. ನೆಕ್ಸ್ಟ್ ಪಾಯಿಂಟು, ಫಾಸ್ಟಿಂಗ್ ವಿಂಡೋನಲ್ಲಿ ಹಸಿವಾದರೆ ಏನು ಮಾಡಬೇಕು? ನಿಮಗೆ ಹಸಿವಾಗ್ತಿದೆ, ಸುಸ್ತಾಗ್ತಿದೆ, ತಲೆ ನೋಯ್ತಿದೆ ಅಥವಾ ನಿಶ್ಶಕ್ತಿಗಿದೆ, ತಲೆ ಸುತ್ತಾ ಇದೆ ಅಂದರೆ ಏನು ಮಾಡೋದು? ಯಾವುದೇ ಒಂದು ನಮ್ಮ ದೇಹದಲ್ಲಿ ಬದಲಾವಣೆ ಆದರೂ ನಮ್ಮ ದೇಹ ಹೊಂದ್ಕೊಳ್ಳೋವರೆಗೂ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ಯಾವಾಗ ನಮ್ಮ ಬಾಡಿ ಫ್ಯಾಟ್ ಬರ್ನಿಂಗ್ ಪ್ರೋಸೆಸ್ಗೆ ಹೋಗುತ್ತೋ ಆವಾಗ ಸ್ವೀಟ್ಸ್ ಬಗ್ಗೆ ಕ್ರ್ಯಾವಿಂಗ್ ಆಗೋದು, ಹಸಿವಾಗೋದು ಇದೆಲ್ಲ ನಾರ್ಮಲ್. ಇದೇ ಟೈಮಲ್ಲಿ ನಿಮಗೆ ಸೆಲ್ಫ್ ಕಂಟ್ರೋಲ್ ಮಾಡೋ ಅವಶ್ಯಕತೆ ಇರುತ್ತೆ. ಆವಾಗ ನೀವು ಅರ್ಥ ಮಾಡ್ಕೋಬೇಕು ನಿಮ್ಮ ಬಾಡಿ ಪ್ಯೂರಿಫೈ ಆಗ್ತಾ ಇದೆ ಅಂತ. ಆವಾಗ ನಿಮ್ಮ ಬಾಡಿನ ಹೈಡ್ರೇಟ್ ಮಾಡೋದು ಹೆಲ್ಪ್ ಆಗುತ್ತೆ. ಆವಾಗ ನೀವು ನೀರು ಕುಡಿಬಹುದು. ಆವಾಗಲೂ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ, ತುಂಬ ಸುಸ್ತು, ತಲೆನೋವು ಅಂದರೆ ಅದಾಗಲೂ ಕಂಟ್ರೋಲ್ ಮಾಡೋ ಅವಶ್ಯಕತೆ ಇಲ್ಲ, ನಿಮ್ಗೆ ಆದಷ್ಟೇ ಮಾಡ್ಬೋದು. ನೆಕ್ಸ್ಟ್ ಪಾಯಿಂಟು ಈಟಿಂಗ್ ವಿಂಡೋ. ಇವಾಗ ತಿನ್ನೋ ವಿಂಡೋಗೆ ಹೋಗೋಣ. ಉಪವಾಸ ಇದ್ದಾಗ ನಮ್ಮ ಹೊಟ್ಟೆ ಶಿಂಕ್ ಆಗಿರುತ್ತೆ. ಆವಾಗ ನಾವು ಹೆವಿಯಾಗಿ ತಿಂದರೆ ಬ್ಲೂಟಿಂಗು, ಗ್ಯಾಸ್ ಆಗುತ್ತೆ, ಜೀರ್ಣಕ್ರಿಯೆ ಮೇಲೆ ಸ್ಟ್ರೆಸ್ ಉಂಟಾಗುತ್ತೆ, ಅಜೀರ್ಣ, ಗ್ಯಾಸ್ ಇವೆಲ್ಲ ಜಾಸ್ತಿ ಆಗುತ್ತೆ. ಹಾಗಾಗಿ ಯಾವಾಗಲೂ ಉಪವಾಸ ಬಿಟ್ಟ ನಂತರ ಲೈಟ್ ಮೀಲ್ ತಗೊಳ್ಳಿ. ಫ್ರೂಟ್ ಸಲಾಡು, ಸೂಪು, ಏನಾದರೂ ಲೈಟ್ ಆಗಿರುವ ಆಹಾರದಿಂದ ನಿಮ್ಮ ಈಟಿಂಗ್ ವಿಂಡೋನ ಸ್ಟಾರ್ಟ್ ಮಾಡಿ. ಆಗ ನಿಮ್ಮ ದೇಹದ ಇಡೀ ದಿನದ ಕಾರ್ಯಾಚರಣೆ ಬಗ್ಗೆ ಪ್ರಿಪೇರ್ ಆಗುತ್ತೆ. ಆಮೇಲೆ ಬ್ಲಡ್ ಶುಗರ್ ಲೆವೆಲ್ ಕೂಡ ನಾರ್ಮಲ್ ಆಗಿರುತ್ತೆ. ಎರಡನೇದು, ಅತಿಯಾಗಿ ತಿನ್ನಬೇಡಿ. ತುಂಬ ಜನ ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ವೆಯ್ಟ್ ಕಮ್ಮಿ ಮಾಡೋ ಬದಲು ವೆಯ್ಟ್ ಜಾಸ್ತಿ ಮಾಡ್ಕೊಬಿಡ್ತಾರೆ. ಯಾಕಂದರೆ ಅತಿಯಾಗಿ ತಿಂದ್ಬಿಡ್ತಾರೆ. ಈಟಿಂಗ್ ವಿಂಡೋ ಅಂದರೆ ಏನು ಬೇಕಾದರೂ ಎಷ್ಟು ಬೇಕಾದರೂ ತಿನ್ಬೋದು ಅಂತಲ್ಲ. ಮೂರನೇದು, ಇವತ್ತು ಏನು ತಿನ್ನಬೇಕು ಅನ್ನೋದನ್ನು ಮೊದಲೇ ಪ್ರಿಪೇರ್ ಮಾಡ್ಕೊಳ್ಳಿ. ಯಾಕಂದರೆ ಪ್ರಿಪ್ರೇಷನ್ನಿಂದ ನಿಮಗೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಮೈಂಡ್ಗೆ ಬರುತ್ತೆ. ಹಾಗೆ ಮಾಡದೇ ಇದ್ದರೆ ಕೊನೆಗೆ ನಾವೇನು ತಿನ್ನಬಾರ್ದು ಅದನ್ನು ತಿಂದ್ಬಿಡ್ತೀವಿ. ಅದು ನಮಗೆ ವೆಯ್ಟ್ ಲಾಸ್ನಲ್ಲಿ ಹೆಲ್ಪ್ ಮಾಡಲ್ಲ. ಆಮೇಲೆ ನಿಮ್ಮ ಆಹಾರನ ಬ್ಯಾಲೆನ್ಸ್ ಮಾಡಿ. ಫ್ರೂಟ್ಸಿಂದ, ತರಕಾರಿಗಳಿಂದ, ಪ್ರೋಟೀನಿಂದ, ಆಮೇಲೆ ಹೆಲ್ತಿ ಫ್ಯಾಟ್ನಿಂದ. ನೆಕ್ಸ್ಟ್ ಪಾಯಿಂಟು, ಯಾವುದೇ ಕಾರಣಕ್ಕೂ ನಿಮ್ಮ ಈಟಿಂಗ್ ವಿಂಡೋನ ಮೀಲ್ನ ಸ್ಕಿಪ್ ಮಾಡಬೇಡಿ. ಹಾಗೆ ಮಾಡೋದ್ರಿಂದ ಓವರ್ ಈಟಿಂಗ್ ಆಗಿಬಿಡುತ್ತೆ. ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯದಲ್ಲಿ ಆಹಾರನ ತಗೊಳ್ಳಿ. ನೆಕ್ಸ್ಟ್ ಪಾಯಿಂಟು, ಯಾವಾಗಲೂ ಹೈಡ್ರೇಟ್ ಆಗಿರಿ. ನಿಮ್ಮ ಬಾಡಿನ ಹೈಡ್ರೇಟ್ ಆಗಿಟ್ಕೊಳ್ಳಿ. ನಾವು ಉಪವಾಸ ಇರುವ ನಮ್ಮ ಹೊಟ್ಟೆ ಖಾಲಿಯಾಗಿದ್ದು ಗ್ಯಾಸ್ ಆಗುವ ಸಂಭವ ಇರುತ್ತೆ. ಹಾಗಾಗಿ ನಿಮ್ಮ ಬಾಡಿನ ಹೈಡ್ರೇಟ್ ಮಾಡೋಕ್ಕೆ ಆದಷ್ಟು ನೀರು ಕುಡಿ. ಫಾಸ್ಟಿಂಗ್ ವಿಂಡೋ ಇರಲಿ ಅಥವಾ ಈಟಿಂಗ್ ವಿಂಡೋ ಇರಲಿ, ಎರಡರಲ್ಲಿಯೂ ನಿಮ್ಮ ಬಾಡಿ ಹೈಡ್ರೇಟ್ ಆಗಿರಬೇಕು. ಅದಕ್ಕಾಗಿ ಆದಷ್ಟು ನೀರನ್ನ ಕುಡೀರಿ. ನಿಮಗೆ ಉಪವಾಸ ಇದ್ದಾಗ ಏನು ಪ್ರಾಬ್ಲಮ್ ಆಗಲ್ಲ. ಆಮೇಲೆ ಕೂದಲು, ಸ್ಕಿನ್ ಕೂಡ ಚೆನ್ನಾಗಿರುತ್ತೆ. ಐ ಹೋಪ್ ನಿಮಗೆ ಎಲ್ಲರಿಗೂ ಈ ವಿಡಿಯೋ ಬೆನಿಫಿಟ್ ಆಗಿದೆ ಮತ್ತು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನನ್ನ ಜೊತೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಜಾಯಿನ್ ಮಾಡಬೇಕು ಅನ್ನೋರು ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಬಾಯ್.